ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಈ ತರ ಎಲ್ಲರೂ ಒಟ್ಟಾಗಿ ಸೇರಿ ಹೆಜ್ಜೆ ಹಾಕೋದು ಅಂತಂದ್ರೆ ಅದೇನೋ ಒಂಥರ ಹಬ್ಬದ ಮುನ್ಸೂಚನೆ ತರ ಅನ್ಸುತ್ತೆ. ಈ ತರ ಎಂಟ್ರಿ ನನ್ನ ಪಾಲಿಗೆ ಒಂದು ಅಪರೂಪದ ಸಂದರ್ಭ. ಅದನ್ನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮೆಲ್ಲರಿಗೂ. ನಂಗೆ ಗೊತ್ತು ಯಾವ ಕುಟುಂಬ ಹೇಗೆ ಅಭಿನಯ ಮಾಡುತ್ತೆ ಅಂತ ನೋಡೋದಕ್ಕೆ ನೀವು ಕಾಯ್ತಾ ಇದ್ದೀರಾ ಅಲ್ವಾ? 100%. ಅದಕ್ಕಿಂತ ಹೆಚ್ಚಾಗಿ ಸ್ವಲ್ಪ ಅನ್ಕೊಂಡೆ ಆಗ್ತಾ ಇದೆ. ಅವರೆಲ್ಲರೂ ಹೇಳಕ್ ಮುಂಚೆ ನಾನೇ 1-2 ಬಂಡಲ್ ಟಿಶ್ಯೂಸ್ ತಂದು ಇಟ್ಕೊಂಡಿದ್ದೀನಿ. ಅವರು ಇನ್ನೂ ಒಂದು ಮಾಡಿದ್ದಾರೆ, ಪ್ರೊಡಕ್ಷನ್ಗೆ ಜಾಸ್ತಿ ಖರ್ಚಾಗಬಾರ್ದು ಅಂತ ಅವರೇ ಸೆರಗನ್ನ ರೆಡಿ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ ನೋಡಿ. ಉದ್ದ ಬಿಡಿ, ಎಕ್ಸ್ಟ್ರಾ ಉದ್ದ ಬಿಡಿ ಅಂತ ಇವತ್ತು ಲಾಂಗ್ ಆಗಿ ಸೀರೆ ಸೆರಗನ್ನ ಹಾಕೊಂಡ್ ಬಂದಿದ್ದೀನಿ. ಅದು ಸಾಕಾಗಿಲ್ಲ ಅಂದ್ರೆ ನನ್ ಪಲ್ಲು ಇದೆ ಅನ್ಬಿಟ್ಟು ಇವತ್ತು ಅರುಣ್ ಅವರು ಹಾಕೊಂಡ್ ಬಂದ್ಬಿಟ್ಟಿದ್ದಾರೆ. ನಿಮ್ಗೆ ತಗೊಳ್ಳಿ. ಥ್ಯಾಂಕ್ ಯು ಸರ್. ಗೊತ್ತಿತ್ತಲ್ಲ ನಿಮಗೆ? ಥ್ಯಾಂಕ್ ಯು ಸರ್. ಸೂಪರ್. ಬಟ್ ಇಲ್ಲಿ ಕುಟುಂಬಗಳನ್ನ ನೋಡೋದಕ್ಕೆ ನೀವು ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ? ನಾವು ಶೂಟಿಂಗ್ ಮುಗಿಸ್ಕೊಂಡು ಹೋಗಿದ ತಕ್ಷಣ ನಮ್ಮ ಫ್ಯಾಮಿಲಿ ನೋಡಬೇಕು ಅನ್ಸುತ್ತೆ. ಆ ಥರ ಫೀಲಿಂಗಲ್ಲಿ ನಾನು ಇದ್ದೀನಿ. ಎಲ್ಲ ಫ್ಯಾಮಿಲಿ ಇಲ್ಲಿ ಬಂದಿದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ. ಸರ್, ಯು ಆರ್ ಲುಕಿಂಗ್ ಜಸ್ಟ್ ಲೈಕ್ ಅ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಈ ಫ್ಯಾಮಿಲಿ ಸಂಬಂಧಗಳು, ಮೌಲ್ಯಗಳು ಬದುಕಲ್ಲಿ ಎಷ್ಟು ಮುಖ್ಯ ಸರ್? ಆಕ್ಚುಲಿ ಅದು ಬೇಕು, ಇದು ಬೇಕು, ಸೂಪರ್ ಸ್ಟಾರ್ ಆಗ್ಬೇಕು, ಇಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಬೇಕು, ಅದು ಇದು ಅಂತ ಹೋಗ್ತೀವ್ರಿ. ಕೊನೆಗೆ ಅರ್ಥ ಆಗ್ತದೆ ಬೇಕಾಗಿರೋದು ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಒಳ್ಳೆ ಸಪೋರ್ಟಿಂಗ್ ಫ್ಯಾಮಿಲಿ. ಎಸ್, ಆ ಥರ ಸಪೋರ್ಟಿವ್ ಫ್ಯಾಮಿಲಿ ನಮಗೆಲ್ಲ ಸಿಕ್ಕಿದ್ದು ನಮ್ಗೆ ಎಷ್ಟು ಹೆಲ್ಪ್ ಆಗಿದೆ. ಐ ನೋ ದ ವ್ಯಾಲ್ಯೂ ಆಫ್ ಇಟ್. ಐ ಲವ್ ಇಟ್. ಮನೆಯಲ್ಲಿ ನೆಮ್ಮದಿ ಇದ್ಬಿಟ್ರೆ ನೀವು 100 ರೂಪಾಯಿ ಸಂಪಾದಿಸೋ ಕೆಪಾಸಿಟಿ ಇದ್ರೆ ನೀವು 1000 ರೂಪಾಯಿ ಸಂಪಾದಿಸ್ತೀರಾ. ನೀವು 1000 ರೂಪಾಯಿ ಸಂಪಾದಿಸೋ ಕೆಪಾಸಿಟಿ ಇದ್ರೆ 10,000 ಸಂಪಾದಿಸ್ತೀರಾ. ಮನೆ, ಫ್ಯಾಮಿಲಿ ನೆಮ್ಮದಿ ಇದ್ರೆ ನೀವು 1,00,000 ರೂಪಾಯಿ ಸಂಪಾದಿಸೋ ಕೆಪಾಸಿಟಿ ಇದ್ರೆ 1 ಕೋಟಿ ರೂಪಾಯಿ ನೀವು ಸಂಪಾದಿಸ್ತೀರಾ. ದಟ್ ಇಸ್ ದ ಪವರ್ ಆಫ್ ಫ್ಯಾಮಿಲಿ. ಫ್ಯಾಮಿಲಿ ಸಪೋರ್ಟ್ 10x ಆಗುತ್ತೆ ಎಲ್ಲ. ಸೂಪರ್ ಸರ್, ಸೂಪರ್. ನಮ್ಮೆಲ್ಲರ ಬದುಕುಗಳಿಗೆ ದೊಡ್ಡ ಸಪೋರ್ಟೇ ನಮ್ಮ ಕುಟುಂಬ. ಇವತ್ತು ಅಂತ ಸಪೋರ್ಟಿವ್ ಕುಟುಂಬಗಳನ್ನ ನಮ್ಮ ಜಿ ಕುಟುಂಬದಲ್ಲಿ ಮಹಾನಟಿ ಫ್ಯಾಮಿಲಿ ಜೊತೆ ನಾವು ಸಂಭ್ರಮಿಸೋದಕ್ಕೆ ರೆಡಿ ಆಗಿದ್ದೀವಿ. ಬನ್ನಿ ಶುರು ಮಾಡೋಣ. ಮಹಾನಟಿ ಫ್ಯಾಮಿಲಿ ಸಂಚಿಕೆಗೆ ಒಂದು ಒಳ್ಳೆ ಆರಂಭ ತಾವೆಲ್ಲರೂ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಈ ಆರಂಭವನ್ನ ಟ್ರೆಷರ್ ಮಾಡೋದಕ್ಕೆ ಭರತ್ ರೆಡಿ ಆಗಿದ್ದಾರೆ. ಒಂದು ಫ್ಯಾಮಿಲಿ ಫೋಟೋ ನಾವು ಇಲ್ಲೇ ತಕೊಂಬೋಣ, ಏನಂತೀರಾ? ಈಗ ಹಬ್ಬಕ್ಕೆ ಸಿದ್ಧತೆಗಳು ನಡೆದಿದೆ. ಹಬ್ಬದ ಅತಿಥಿಗಳನ್ನ ವೆಲ್ಕಮ್ ಮಾಡುವಂತಹ ಸಮಯ ಬಂದೇ ಬಿಟ್ಟಿದೆ. ಲೆಟ್ಸ್ ವೆಲ್ಕಮ್ ನಟಿಯರು ಹಾಗೂ ಅವರ ಫ್ಯಾಮಿಲಿ. ಕಂಗ್ರ್ಯಾಚುಲೇಷನ್ ಸರ್. ವೆಲ್ಕಮ್ ಟು ಡಾನ್ಸ್ ಕರ್ನಾಟಕ ಡಾನ್ಸರ್. ನೆಕ್ಸ್ಟ್ ದೀಪಿಕಾ ಅವರಪ್ಪ. ದೀಪಿಕಾ ಸೈಲೆಂಟ್ ಆಗಿ ಅವ್ರ ಅಪ್ಪನ ಕರ್ಕೊಂಬರವರಪ್ಪ. ಕೈ ಬಿಡು, ನಾನು ನಂದೇ ಸ್ಟೆಪ್ ಮಾಡ್ತೀನಿ ಅಂತ ಅವ್ರದೇ ಸ್ಟೆಪ್ ಮಾಡ್ತಾ ಇದ್ರು. ದೀಪಿಕಾ ನಿನ್ನ ಬಿಟ್ಟೇ ಬಿಟ್ರು ಬೇಬಿ. ನಿಮ್ಮ ಈ ಪ್ರತಿಭೆಯನ್ನ ನೋಡಿ ಒಬ್ರು ನೋಡಿ ಅವರು ಎಲ್ಲಿ ಕೊಡಿ ಮೇಡಮ್ ಬನ್ನಿ ಒಂದು ನಿಮಿಷ. ನಿಮ್ಮ ಯಜಮಾನ್ರು ನಿಮ್ ಜೊತೆ ಯಾವ್ದಾದ್ರು ಡಾನ್ಸ್ ಮಾಡಿದಾರಾ? ಇಲ್ಲಮ್ಮ, ಇಲ್ಲ ನಮಗೆ ಬರಲ್ಲ ಡ್ಯಾನ್ಸ್. ಬಟ್ ಅವ್ರ ಜೊತೆ ನೀವು ಮಾಡತ್ತಾನೆ ಡ್ಯಾನ್ಸು? ಒಂದ್ ಚಿಕ್ಕ ಬಿಟ್ಟಾಕ್ರೋ. ಇಬ್ರು ಹೆಣ್ಮಕ್ಳ ಜೊತೆ, ನಿಮ್ಮ ಹೆಮ್ಮೆಯ ಹೆಣ್ಮಕ್ಳ ಜೊತೆ ಸ್ಟೇಜ್ ಮೇಲೆ ಬಂದು ಸ್ಟೆಪ್ ಹಾಕಿದ ಹೆಂಗ ಅನ್ಸ್ತು? ತುಂಬಾ ಖುಷಿ ಆಯ್ತು. ಜೀ ಕನ್ನಡ ಈ ವೇದಿಕೆ ಕೊಟ್ಟಿದ್ದು ಇಬ್ರು ಹೆಣ್ಮಕ್ಳ ಜೊತೆ ಪರ್ಫಾರ್ಮ್ ಮಾಡೋದು ತುಂಬಾನೇ ಖುಷಿ ಆಯ್ತು. ಅಲ್ಲ, ನೀವು ತನಿಷ್ಕಾ ತರ ಏನಾದ್ರು ಜೋಕ್ ಏನಾದ್ರು ಹೇಳ್ತೀರಾ? ಇಲ್ಲ, ಯಾರನ್ನ ಕೇಳಲಿ? ನಿಮ್ಗ ಜಡ್ಜಸ್ಗ? ಅವ್ರನ್ನೇ ಕೇಳಿ. ನಿಶ್ವಿಕಾ ಮ್ಯಾಮ್ ಕೇಳ್ಬೋದಾ ನಿಮ್ಗೆ ಒಂದು ಜೋಕು? ಹಾ ಕೇಳಿ ಪ್ಲೀಸ್. ಒಂದು ಹಾವಿತ್ತು, ಅದರ ಹೆಸರು ನಾಗರಾಜ ಅಂತ. ಅದು ಎಕ್ಸಾಮ್ ಬರೀಲಿಕ್ಕೆ ಹೋಯ್ತತ್ತು. ಅದ್ರ ಫೇವ್ರೆಟ್ ಎಕ್ಸಾಮ್ ಹಿಸ್ಟ್ರಿ. ಹೂ ಇಸ್ ದಿಸ್ ನಾಗರಾಜ? ನಿಮ್ ಕ್ಲಾಸ್ಮೇಟಾ? ನಿಮ್ಗೆ ಹೆಂಗ್ ಗೊತ್ತು ಅವ್ರು ಯಾವ ಎಕ್ಸಾಮ್ ಬರೆಯಕ್ ಹೋದ್ರು ಅಂತ? ಯಾವ ನಾಗರಾಜ್ ಏನಾದ್ರು ಕೇಳಿ ಅಂತಾನೆ ಅನ್ನೋದವ್ರು. ಅದಕ್ಕೆ ಓದು ಹಿಸ್ಟ್ರಿ. ಇದೆಲ್ಲ ಬರೀ ಟ್ರೇಲರ್ ಅಷ್ಟೇ. ಪಿಕ್ಚರ್ ಅಭಿ ಬಾಕಿ ಹೇ. ಟ್ರೇಲರೇ ನೋಡಿ ನೀವೆಲ್ಲರೂ ಎದೆ ಹಿಡ್ಕೊಂಡು ಏನ್ ಹಿಂಗಿದ್ದಾರೆ ಟ್ಯಾಲೆಂಟ್ಸ್ ಅಂತ ನೀವು ಅನ್ಕೊಂತಿದ್ರೆ ಸಿನಿಮಾ ಇನ್ ಹೆಂಗಿರುತ್ತೆ ಗೊತ್ತಾ? ಇವರೆಲ್ಲರ ಸಪೋರ್ಟು ನಮ್ಮ ನಟಿಯರಿಗೆ ಸಿಕ್ಕಿರೋದ್ರಿಂದ ನಮ್ಮ ನಟಿಯರು ಇವತ್ತು ಈ ವೇದಿಕೆಯಲ್ಲಿ ನಿಂತಿದ್ದಾರೆ. ಪ್ರತಿಯೊಬ್ಬರ ಅಪ್ಪ ಅಮ್ಮ ಅವ್ರ ಕನಸಿಗೆ ಬೆಂಗಾವಲಾಗಿ ನಿಂತಿದ್ದಾರೆ. ಇವತ್ತು ನಿಮ್ಮನ್ನೆಲ್ಲ ಸಂಭ್ರಮಿಸೋದೆ ನಮ್ಗೆಲ್ಲ ಸಿಕ್ಕಿರೋಂಥ ದೊಡ್ಡ ಹಬ್ಬ. ಆರ್ ಯು ಆಲ್ ರೆಡಿ? ರೆಡಿ? So let's begin.
ಬಂದ್ರೆ ಮಾರ್ಗ ಧೈರ್ಯವಾಗಿರು. ಬೆಟ್ಟದಷ್ಟು ಆಸೆ ಹೊತ್ತಿರೋ ಮನವೇ ಹಳ್ಳಿ ಗಾಡಿನಲ್ಲಿ ನೀನಿದ್ದರು. ಬೆಳ್ಳಿ ಪರದೆ ನಿನ್ನ ವಿಳಾಸವೇ, ನೀ ಕಮ್ಮಿ ಇಲ್ಲವೇ, ಆದರ್ಶ ಆಗುವೆ, ಮಾದರಿಯಾಗುವೆ. ಬಾ ಬೇಲಿ ದಾಟಿ ಥ್ಯಾಂಕ್ ಯು ಒಳ್ಳೇದು. ಈ ಪ್ರೀತಿ, ಚಪ್ಪಾಳೆ, ವಿಸಿಲ್ಸು ಇವೆಲ್ಲ ಸಿಗ್ತಾ ಇರೋದು ಈ ವೇದಿಕೆಯಲ್ಲಿ ನಿಂತಿರುವಂತ ಲೆಜೆಂಡ್ ಉಮಾಶ್ರೀ ಅಮ್ಮನವರಿಗೆ. ಇದು ಯಾವತ್ತೂ ಕಮ್ಮಿ ಆಗಲ್ಲ ಅಮ್ಮ. ಅವರೆಲ್ಲರೂ ಇವತ್ತು ನಿಮ್ಮನ್ನ ಮೀಟ್ ಮಾಡೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ನಿಮ್ಮನ್ನ ಮಾತಾಡ್ಸಕ್ಕಿಂತ ಮುಂಚೆ ಆ ನಟಿಯರಿಗೆ ಒಂದು ಆಶೀರ್ವಾದ ಮಾಡ್ಬಿಡ್ಬೇಕು. ಅವರೆಲ್ಲರೂ ಕಾಯ್ತಾ ಇದಾರೆ. ಪ್ಲೀಸ್ ಬನ್ನಿ. ಒಳ್ಳೇದಾಗ್ಲಿ ಎಲ್ರಿಗೂ ಕೂಡ. ಇದೆಲ್ಲ ಬೇಡ, ಕಾಲಿಗೆಲ್ಲ ಯಾಕೆ. ಒಳ್ಳೇದಾಗ್ಲಿ ಚೆನ್ನಾಗಿ ಮಾಡಿ. ಥ್ಯಾಂಕ್ ಯು. ಭಗವತಿ ಒಳ್ಳೇದು ಮಾಡಲಿ, ಎಲ್ಲರಿಗೂ ಭಗವತಿ ಒಳ್ಳೇದು ಮಾಡಲಿ. ನಿಮ್ಮ ಬಗ್ಗೆ ಇಲ್ಲಿರೋಂತಹ ನಟಿಯರಿಗೆ ಎಷ್ಟು ಪ್ರೀತಿ ಅಭಿಮಾನ ಇದೆ ಅನ್ನೋದಕ್ಕೆ ಒಂದು ಜೀವಂತ ಉದಾಹರಣೆ ಆಕೆ ಕಣ್ಣಲ್ಲಿ ಬರ್ತಿರೋಂಥ ಕಣ್ಣೀರು. ಅಯ್ಯೋ ದೇವ, ಯಾಕಮ್ಮ ಯಾಕೆ ಅಂತಿದ್ದೀ? ಮ್ಯಾಮ್ ನಾನು ನಿಮ್ಮನ್ನ ಫಸ್ಟ್ ಟೈಮ್ ನೋಡ್ತಿದ್ದೀನಲ್ಲ ಅದಕ್ಕೆ. ಇವತ್ತು ಮಹಾನಟಿ ಕಾರ್ಯಕ್ರಮದಲ್ಲಿ ಆಯ್ಕೆಯಾಗಿ ನಟನೆ ಮಾಡ್ತಿದ್ದಾಳೆ. ಅವಳು ಇಲ್ಲಿ ಆಯ್ಕೆ ಆಗಿರೋದೆ ನೀವು ಮಾಡದಂತ ನಟನೆಯನ್ನ ಆಕೆ ಮಾಡಿ. ಓ ಹೌದಾ? ದೇವ್ರು ಚೆನ್ನಾಗಿರ್ತಿರ್ಲಿ. ಆಕೆಗೆ ಆಕೆ ನಟನೆಯಲ್ಲಿ ದೊಡ್ಡ ಇನ್ಸ್ಪಿರೇಷನ್, ರೋಲ್ ಮಾಡೆಲ್ ಅಂದ್ರೆ ಉಮಾಶ್ರೀ ಅಮ್ಮ ಅವರು. ಇವತ್ತು ಆಕ್ಚುಲಿ ನಿಮ್ಮ ಹತ್ರ ಮಾತಾಡೋದಕ್ಕಿಂತ ಮುಂಚೆ ನಿಮ್ಮ ಅಭಿಮಾನಿ ಹತ್ರ ನಾನು ಮಾತಾಡಿಸ್ತೀನಿ. ಕಂಟ್ರೋಲ್ ಮಾಡ್ಕೋಬೇಕು, ಹಾಗೆಲ್ಲ ಅಳಬಾರ್ದು ಆಯ್ತಾ? ಯಾಕೆ ನಾವ್ಯಾರು ದೇವರುಗಳಲ್ಲ, ನಾವು ಮನುಷ್ಯ ಮಾತ್ರದವರು, ಗೊತ್ತಾಯ್ತಾ? ಎಷ್ಟು ಆನಂದ. ದೇವ್ರೇ ನಾವೇನು ಪುಣ್ಯ ಮಾಡಿದ್ವಿ ರಮೇಶ್ ಅಲ್ವಾ? ಕಲಾವಿದರು ಎಷ್ಟು ಪುಣ್ಯ ಮಾಡಿದ್ವಿ ಇಂಥ ಅಭಿಮಾನಿಗಳನ್ನ ಪಡ್ಕೊಳ್ಳೋಕೆ. ದೇವ್ರೇ. ನಿನ್ನ ರೋಲ್ ಮಾಡೆಲ್ ನಿನ್ನ ಎದುರು ನಿಂತಿದ್ದಾರೆ, ಅಪ್ಕೊಂಡ್ರು ನಿನ್ನ. ಹೇಗನ್ಸ್ತಿದೆ ಮ್ಯಾಮ್? ಆ್ಯಕ್ಚುಲಿ ನನಗೆ ಫಸ್ಟ್ ಉಮಾಶ್ರೀ ಮ್ಯಾಮ್ ಬರ್ತಿದ್ದಾರೆ ಅಂತ ತಕ್ಷಣ ಫುಲ್ ಎಕ್ಸೈಟೆಡ್ ಮ್ಯಾಮ್. 4 ದಿನದಿಂದ ಕಾಯ್ತಿದ್ದೆ. ಲಿಟ್ರಲಿ ನನ್ನ ಕೈಯೆಲ್ಲ ನೋಡಿ ಮ್ಯಾಮ್ ಎಷ್ಟು ಶಿವರ್ ಆಗ್ತಿದೆ. ನಾನು ತುಂಬ ಕಾಯ್ತಿದ್ದೆ ಮ್ಯಾಮ್ ಅವ್ರನ್ನ ಮೀಟ್ ಮಾಡಿ. ಇಲ್ಲ ನೀನು ಶಿವರಿಂಗ್ ಆಗ್ಲೇಬಾರ್ದು, ಯಾಕಂದ್ರೆ ನೀನೀಗ ಉಮಾಶ್ರೀ ಅಲ್ವಾ?